ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು 2 ವರ್ಷ ಆಯಿತು. ನಿನ್ನೆ ದಿವಸ ಚಂದ್ರ ದರ್ಶನ ನಾವೆಲ್ಲ ಮಾಡಿದೀವಿ. ಹಿಂದೂಗಳಿಗೆ ಬಹಳ ಪವಿತ್ರವಾದ ದಿನ. പക്ഷേ ಜನರಿಗೆ ಹೊಸ ವರ್ಷ ಯುಗಾದಿ ಚಂದ್ರ ದರ್ಶನ ನೋಡಿ ಮಾರನೇ ದಿವಸ ದರಗಳು ಎಲ್ಲ ದುಪ್ಪಟ್ಟಾಗಿದೆ. ದಿನಬಳಕೆ ವಸ್ತುಗಳು, ಹಾಲು, ಮೊಸರು, ಪ್ರತಿಯೊಂದು ವಸ್ತುಗಳ ದರ ಜಾಸ್ತಿ ಆಗಿದೆ. ಇದ್ರ ಜೊತೆಗೆ ಗೃಹ ಜ್ಯೋತಿ ಅಂತ ಹೇಳಿದ್ರು, ಒಂದು ಯೂನಿಟ್ಗೆ 36 ಪೈಸೆ ಜಾಸ್ತಿ ಮಾಡಿದೆ. 36 ಪೈಸೆ ಜಾಸ್ತಿ ಮಾಡಿದೆ. ವಿದ್ಯುತ್ ದರನೂ ಜಾಸ್ತಿ ಮಾಡಿದೆ. ಬಸ್ಗಳಂತೂ ಇರ್ತಕ್ಕಂಥ ಡಕೋಟಾ ಬಸ್ಗಳು, ರಾಷ್ಟ್ರೀಯ ಹೆದ್ದಾರಿಗಳು, ರಾಜ್ಯ ಹೆದ್ದಾರಿಗಳು ಸಂಚರಿಸತಕ್ಕಂಥ ಬಸ್ಗಳು ಮಾತ್ರ ಮಹಿಳೆಯರಿಗೆ ಅವಕಾಶ. ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗಿಲ್ಲ. ಒಂದ್ ಕಡೆ ಅಭಿವೃದ್ಧಿ ಶೂನ್ಯ ಸರ್ಕಾರ. പക്ഷേ ಇಂದಿನಿಂದ ಹೋಟೆಲ್ ದರಗಳು ಜಾಸ್ತಿ ಆಗಿದೆ. ಕಾಫಿ, ಟೀ, ಪ್ರತಿಯೊಂದು ದರಗಳು ಜಾಸ್ತಿ ಆಗಿದೆ. ಸ್ಟಾಂಪ್ ಪೇಪರ್ ಜಾಸ್ತಿ ಆಗಿದೆ. ರಿಜಿಸ್ಟ್ರೇಷನ್ ಖರ್ಚುಗಳು ಜಾಸ್ತಿ ಆಗಿದೆ. ಮೋಟಾರ್ ವಾಹನಗಳ ರಿಜಿಸ್ಟ್ರೇಷನ್ ಖರ್ಚು ಜಾಸ್ತಿ ಆಗಿದೆ. ಹಾಗಾಗಿ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ಈ ಸರ್ಕಾರ ವಿರುದ್ಧ, ಭ್ರಷ್ಟ ಸರ್ಕಾರ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ದೊಡ್ಡ ಮಟ್ಟದ ಹೋರಾಟವನ್ನು ಈಗಾಗಲೇ ನಮ್ಮ ರಾಜ್ಯದ ಅಧ್ಯಕ್ಷರು ಹಮ್ಮಿಕೊಂಡಿದ್ದಾರೆ. ಬಹುಶಃ ಈ ಸರ್ಕಾರ ಕುರ್ಚಿಗೋಸ್ಕರ ಕಿತ್ತಾಟ, ಕಚ್ಚಾಟ ಬಹಳ ಇರಲ್ಲ ಅನ್ಸುತ್ತೆ ನನಗೆ. ಕುರ್ಚಿಗೋಸ್ಕರ ಕಚ್ಚಾಡ್ತಿದ್ದಾರೆ, ಒಬ್ಬರ ಮೇಲೊಬ್ಬರು ಕೆಸರು ಹಚ್ತಾ ಇದ್ದಾರೆ. ಈ ಸರ್ಕಾರ ಜನ ವಿರೋಧಿ ಸರ್ಕಾರ, ರೈತ ವಿರೋಧಿ ಸರ್ಕಾರ ಮತ್ತು ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡಿದ್ರು. ಮತಗಳ ಬ್ಯಾಂಕ್, ವೋಟ್ಗೋಸ್ಕರ ಇವರು ಏನ್ ಬೇಕಾದ್ರೂ ಮಾಡಿದ್ದಾರೆ. ಈ ದೇಶದಲ್ಲಿ 4% ಗುತ್ತಿಗೆ ಏನು ಟೆಂಡರ್ಗಳು ಮೀಸಲಿಡ್ತಾರಂದ್ರೆ ಅಂದ್ರೆ ಎಷ್ಟು ಇವರು ಹೋಲಿಸ್ತಾರೆ ಮಹಿಳೆಯರಿಗೆ ಮತ್ತು ಎಲ್ಲ ಅಲ್ಪಸಂಖ್ಯಾತರಿಗೆ. ನಾವ್ಯಾರು ಅಲ್ಪಸಂಖ್ಯಾತರ ವಿರೋಧಿಗಳಲ್ಲ. ಇದು ಭಾರತ ಜಾತ್ಯತೀತ ದೇಶ. ಧರ್ಮದ ಆಧಾರದ ಮೇಲೆ ಇವರು ಮೀಸಲಾತಿ ಕೊಡ್ತಾರಂದ್ರೆ ಈ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ.